छात्राः संस्कृतकक्षां स्वागतम्। अहं गणपति हेगडे संस्कृत अध्यापकः हिमांशु ज्योतिकलापीठ मल्लेश्वरं। ಮೊದಲಿಗೆ ಒಂದು ಸುಭಾಷಿತದಿಂದ ಪ್ರಾರಂಭಿಸೋಣ. ಪರೋಪಕಾರಾಯ ಫಲಂತಿ ವೃಕ್ಷಾಃ ಪರೋಪಕಾರಾಯ ವಹಂತಿ ನದ್ಯಃ ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾರ್ಥಮಿದಂ ಶರೀರಂ. ಈ ಶ್ಲೋಕದ ಅರ್ಥವೇನೆಂದರೆ, ಪರೋಪಕಾರಕ್ಕಾಗಿ ಮರಗಳು ಹಣ್ಣುಗಳನ್ನು ಕೊಡುತ್ತವೆ. ಒಂದು ಮರಗಳು ಇರುವುದು ಯಾವಾಗಲೂ ಪರೋಪಕಾರಕ್ಕಾಗಿ. ಮರಗಳು ಬೆಳೆಯುವ ಹಣ್ಣುಗಳನ್ನು ಅವುಗಳೇ ತಿನ್ನುವುದಿಲ್ಲ, ಪರೋಪಕಾರಕ್ಕಾಗಿ ಇರುತ್ತವೆ. ಅದೇ ರೀತಿಯಾಗಿ ಪರೋಪಕಾರಾಯ ಫಲಂತಿ ವೃಕ್ಷಾಃ ಪರೋಪಕಾರಾಯ ದುಹಂತಿ ಗಾವಃ. ಹಸುಗಳು ಇರುವುದು ಪರೋಪಕಾರಕ್ಕಾಗಿ. ಹಸುಗಳು ಹಾಲು ಕೊಡುವುದು ಪರೋಪಕಾರಕ್ಕಾಗಿಯೇ ವಿನಃ ಹಸುಗಳು ತಮ್ಮ ಹಾಲನ್ನು ತಾವೇ ಕುಡಿಯುವುದಿಲ್ಲ. ಅದೇ ಥರ ಪರೋಪಕಾರಾಯ ವಹಂತಿ ನದ್ಯಃ. ನದಿಗಳು ನೀರನ್ನು ಪರೋಪಕಾರಕ್ಕಾಗಿ ಕೊಡುತ್ತವೆ. ನದಿಗಳ ನೀರನ್ನು ನದಿಗಳೇ ಕುಡಿಯುವುದಿಲ್ಲ, ಅದು ಸಹ ಪರೋಪಕಾರಕ್ಕಾಗಿ ಇರುತ್ತವೆ. ಅದೇ ರೀತಿಯಾಗಿ ನಮ್ಮ ಶರೀರವೂ ಕೂಡ ಪರೋಪಕಾರಕ್ಕಾಗಿಯೇ ಇರಬೇಕು. ಅದು ಸಜ್ಜನರ ಶರೀರ ಯಾವಾಗಲೂ ಪರೋಪಕಾರಕ್ಕಾಗಿಯೇ ಇರುತ್ತದೆ. ನಾವು ಆದಷ್ಟು ಸಹಾಯ ಮಾಡಬೇಕು ಬೇರೆಯವರಿಗೆ, ನಮ್ಮ ಕೈಲಾದ ಸಹಾಯ ಮಾಡಬೇಕು, ನಾವು ನಿಸ್ವಾರ್ಥಿಗಳಾಗಬೇಕು ಅನ್ನೋದು ಈ ಸುಭಾಷಿತದ ಆಶಯ. ಇವತ್ತು ನಾನು 8ನೇ ತರಗತಿಯ ಚತುರಃ ಕಾಳಿದಾಸಃ ಎಂಬ ಪಾಠವನ್ನು ಬೋಧಿಸುತ್ತೇನೆ. ಚತುರಃ ಕಾಳಿದಾಸಃ. ಚತುರಃ ಅಂದ್ರೇನು ಮೀನಿಂಗು? ಬುದ್ಧಿಮಾನ್ ಅಂತ ಅರ್ಥ. ಬುದ್ಧಿವಂತ ಕಾಳಿದಾಸ, ಜ್ಞಾನಿ, ಬುದ್ಧಿವಂತ, ವಿವೇಕಿ, ಈ ಅರ್ಥಗಳಿವೆ. ಚತುರಃ ಕಾಳಿದಾಸ. ಕಾಳಿದಾಸ ಅಂದರೆ ಸಂಸ್ಕೃತದಲ್ಲಿ ಮಹಾನ್ ಕವಿ, ಶ್ರೇಷ್ಠ ಕವಿ. ಸಂಸ್ಕೃತದಲ್ಲಿ ಕಾಳಿದಾಸ, ಭಾಸ, ಬಾಣಭಟ್ಟ ಇವರೆಲ್ಲ ತುಂಬ ಪ್ರಸಿದ್ಧ ಕವಿಗಳು. ಪೀಠಿಕಾ. ಸಂಸ್ಕೃತ ಕವಿಷು ಅಗ್ರಗಣ್ಯಃ ಕಾಳಿದಾಸಃ ಕವಿಕುಲ ಗುರುಃ ಕವಿತಾ ಕಾಮಿನ್ಯಾಃ ವಿಲಾಸಃ ಇತಿ ಚ ಪ್ರಸಿದ್ಧಃ ಆಸೀತ್. ಪೀಠಿಕಾ. ಪೀಠಿಕಾ ಅಂದರೆ ಇಂಟ್ರೊಡಕ್ಷನ್, ಪೀಠಿಕೆ. ಸಂಸ್ಕೃತ ಕವಿಗಳಲ್ಲಿ ಅಗ್ರಗಣ್ಯ ಅಂದರೆ ಶ್ರೇಷ್ಠ. ಕಾಳಿದಾಸನು ಕವಿಕುಲ ಗುರು ಅಂತ ಪ್ರಸಿದ್ಧನಾಗಿದ್ದಾರೆ. ಕಾಳಿದಾಸನಿಗೆ ಕವಿಕುಲ ಗುರು ಎಂಬ ಬಿರುದು ಇದೆ, ಅವಾರ್ಡ್ ಇದೆ. ಅಂದರೆ ಎಲ್ಲ ಕವಿಗಳಿಗೆ ಅವನೇ ಆಚಾರ್ಯ, ಗುರು. ಕವಿತಾ ಕಾಮಿನ್ಯಾಃ ವಿಲಾಸಃ. ಕವಿತೆ ಎಂಬ ಕಾಮಿನಿ ಅಂದರೆ ಹೆಂಗಸು ಅಥವಾ ಸ್ತ್ರೀ. ಅವಳ ವಿಲಾಸ ಅಂದರೆ ನಗು ಅಂತ ಅರ್ಥ ಇದೆ, ಅಪೀರಿಯನ್ಸ್ ಅಂತ ಹೇಳ್ತೀವಿ. ಆ ಕವಿತೆ ಎಂಬ ಹೆಂಗಸಿಗೆ ಅವನು ವಿಲಾಸದಂತೆ ಇದ್ದಾನೆ, ಹೆಂಗಸಿನ ನಗುವಿನಂತೆ ಇದ್ದಾನೆ. ಸುಂದರವಾದ ಸ್ತ್ರೀ ನಕ್ಕಾಗ ಹೇಗೆ ಜನರಿಗೆ ಖುಷಿಯಾಗುತ್ತೋ, ಕಾಳಿದಾಸನ ಕವಿತೆಗಳನ್ನು ಓದೋದರಿಂದ, ಅವರ ಕಾವ್ಯಗಳನ್ನು ಓದುವುದರಿಂದ ಅಷ್ಟೇ ಸಂತೋಷ ಆಗುತ್ತೆ. ಅದಕ್ಕೋಸ್ಕರ ಕವಿತಾ ಕಾಮಿನ್ಯಾಃ ವಿಲಾಸಃ ಇತಿ ಚ ಪ್ರಸಿದ್ಧ ಆಸೀತ್ ಎಂದು ಅವರು ಪ್ರಸಿದ್ಧರಾಗಿದ್ದರು. ಆಸೀತ್ ಲಂಗ್ಲಕಾರ. ಈ ಪಾಠದಲ್ಲಿ ಲಂಗ್ಲಕಾರ ಮತ್ತು ಸಪ್ತಮಿ ವಿಭಕ್ತಿಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ಆ ಲಂಗ್ಲಕಾರದ ಪದಗಳನ್ನು ಇಲ್ಲಿ ಹೈಲೈಟ್ ಮಾಡಿದ್ದಾರೆ, ಡಾರ್ಕಲ್ಲಿ ಬರೆದಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಆಸೀತ್ ಅಂತ. ಆಸೀತ್ ಅನ್ನೋದು ಲಂಗ್ಲಕಾರ ಪ್ರಥಮ ಪುರುಷ ಏಕವಚನಂ. ಆಸೀತ್ ಅಂದರೆ ಪ್ರಸಿದ್ಧ ಆಗಿದ್ದನು. ಅಸ್ತಿ ಇದರ ಲಟ್ಲಕಾರ ರೂಪ. ಆಸೀತ್ ಇದರ ಲಟ್ಲಕಾರ ರೂಪ ಅಸ್ತಿ. ಯದ್ಯಪಿ ಕಾಳಿದಾಸಃ ಪ್ರಖ್ಯಾತಃ ತಥಾಪಿ ತಸ್ಯ ದೇಶಕಾಲಾದೀನಾಂ ವಿಷಯೇ ಕಿಂಚಿದಪಿ ನ ಜ್ಞಾಯತೆ. ಇದಂ ಅಸ್ಮಾಕಂ ದೌರ್ಭಾಗ್ಯಂ. ಯದ್ಯಪಿ ಕಾಳಿದಾಸಃ ಪ್ರಖ್ಯಾತಃ, ಕಾಳಿದಾಸನು ತುಂಬ ಪ್ರಸಿದ್ಧನಾಗಿದ್ದರೂ ಸಹ, ತಸ್ಯ ದೇಶಕಾಲಾದೀನಾಂ ವಿಷಯೇ, ಅವರ ದೇಶ ಕಾಲ ಮುಂತಾದವುಗಳ ವಿಷಯದಲ್ಲಿ ಕಿಂಚಿದಪಿ ನ ಜ್ಞಾಯತೆ. ಅಂದರೆ ಅವರು ಎಲ್ಲಿ ಹುಟ್ಟಿದ್ದರು, ಎಲ್ಲಿ ದೊಡ್ಡವರಾದರು, ಆಮೇಲೆ ಅವರ ಕೃತಿಗಳು ಯಾವುದು, ಇವುಗಳ ಬಗ್ಗೆ ಸ್ವಲ್ಪ ಗೊಂದಲ ಇದೆ, ಸಂಶಯ ಇದೆ. ಹಾಗಾಗಿ ಆ ದೇಶ ಕಾಲ ಇವುಗಳ ಬಗ್ಗೆ ಕಿಂಚಿದಪಿ ನ ಜ್ಞಾಯತೆ, ಏನೂ ಸಹ ತಿಳಿಯುವುದಿಲ್ಲ. ಇದಂ ಅಸ್ಮಾಕಂ ದೌರ್ಭಾಗ್ಯಂ, ಇದು ನಮ್ಮ ದೌರ್ಭಾಗ್ಯ, ಅವರ ಅನ್ಲಕ್ ಅಂತ. ಸಹ ಭಾರತದೇಶೆ ಸರ್ವತ್ರ ಸಂಚಾರಂ ಕೃತ್ವ ಉಜ್ಜಯಿನ್ಯಾಂ ದೀರ್ಘಕಾಲಂ ಅವಸತ್
ಇತಿ ಊಹಾ ಅಸ್ತಿ. ಅವರು ಭಾರತ ದೇಶದಲ್ಲಿ, ಸಪ್ತಮಿ ವಿಭಕ್ತಿ, ಭಾರತ ದೇಶೆ, ಸರ್ವತ್ರ ಎಲ್ಲ ಕಡೆ, ಸಂಚಾರಂ ಕೃತ್ವ ಸಂಚರಿಸಿ ಓಡಾಡಿ, ಉಜ್ಜಯಿನ್ಯಾಂ ಉಜ್ಜಯಿನಿಯಲ್ಲಿ, ದೀರ್ಘಕಾಲಂ ಅವಸತ್ ಹೆಚ್ಚು ಕಾಲ ವಾಸವಾಗಿದ್ದರು, ಇತಿ ಊಹಾ ಅಸ್ತಿ ಎಂಬುದರ ಬಗ್ಗೆ ಊಹೆ ಇದೆ, ಅಂದರೆ ಗೆಸ್ ಮಾಡಿದ್ದಾರೆ ಈ ರೀತಿ. ಅವಸತ್ ಅನ್ನೋದು ಲಂಗ್ಲಕಾರ ಪ್ರಥಮ ಪುರುಷ ಏಕವಚನಂ. ಅಂದರೆ ಭಾರತ ದೇಶದಲ್ಲಿ ಎಲ್ಲ ಕಡೆ ಸಂಚರಿಸಿ ಉಜ್ಜಯಿನಿಯಲ್ಲಿ ಹೆಚ್ಚು ಕಾಲ ವಾಸವಾಗಿದ್ದರು ಎಂಬ ಊಹೆ ಇದೆ. ಕಾಳಿದಾಸ ವಿರಚಿತಾ ಅನೇಕೆ ಗ್ರಂಥಾ ಸಂತಿ ಇತಿ ವಿಮರ್ಶಕಾ ಕಥಯಂತಿ. ಕಾಳಿದಾಸರು ಬರೆದಿರುವಂತಹ ಅನೇಕ ಗ್ರಂಥಗಳು, ಅಂದರೆ ಹಲವಾರು ಪುಸ್ತಕಗಳು, ಸಂತಿ ಇತಿ ಇವೆ ಎಂದು ವಿಮರ್ಶಕಾ ಕಥಯಂತಿ ವಿಮರ್ಶಕರು ಅಭಿಪ್ರಾಯಪಡುತ್ತಾರೆ ಅಥವಾ ಪಂಡಿತರು ಅಭಿಪ್ರಾಯಪಡುತ್ತಾರೆ. ಸಂತಿ ಪ್ಲಸ್ ಇತಿ ಸವರ್ಣ ದೀರ್ಘ ಸಂಧಿ ಇದೆ. ಕಥಯಂತಿ ಲಟ್ ಪ್ರಥಮ ಬಹುವಚನ, ಕಥಯತಿ ಕಥಯತಃ ಕಥಯಂತಿ ಲಟ್ಲಕಾರ ಪ್ರಥಮ ಪುರುಷ ಬಹುವಚನಂ. ಪರಂತು ತೇಷು ಸಪ್ತಗ್ರಂಥಾಃ ಏವ ಕಾಳಿದಾಸೇನ ವಿರಚಿತಾಃ. ಪರಂತು ಅಂದರೆ ಆದರೆ, ಬಟ್, ತೇಷು ಅವುಗಳಲ್ಲಿ, ಸಪ್ತಗ್ರಂಥಾಃ ಏವ 7 ಪುಸ್ತಕಗಳು, ಕಾಳಿದಾಸೇನ ವಿರಚಿತಾಃ ಕಾಳಿದಾಸರಿಂದ ಬರೆಯಲ್ಪಟ್ಟಿವೆ, ಇತಿ ನಿಸ್ಸಂಶಯೇನ ಪಂಡಿತೈ ದೃಢೀಕೃತಾಃ ಎಂದು ನಿಸ್ಸಂಶಯವಾಗಿ, ಅಂದರೆ ವಿದೌಟ್ ಡೌಟ್ಸ್, ಪಂಡಿತರಿಂದ ಅಥವಾ ಜ್ಞಾನಿಗಳಿಂದ, ದೃಢೀಕೃತಾಃ ಅಂದರೆ ಪ್ರಮಾಣೀಕರಿಸಲ್ಪಟ್ಟಿವೆ, ಪ್ರೂವ್ ಆಗಿದೆ. 7 ಕೃತಿಗಳು ಕಾಳಿದಾಸರೇ ಬರೆದಿದ್ದು ಅನ್ನೋದು ಪ್ರೂವ್ ಆಗಿದೆ. ತೇ ಚ ರಘುವಂಶಂ ಕುಮಾರಸಂಭವಂ ಇತಿ 2 ಮಹಾಕಾವ್ಯೆ. ಅವುಗಳೆಂದರೆ ರಘುವಂಶ ಮತ್ತು ಕುಮಾರಸಂಭವ ಎಂಬ 2 ಮಹಾಕಾವ್ಯಗಳನ್ನು ರಚಿಸಿದ್ದಾರೆ. ಅಂದರೆ ಕಾಳಿದಾಸ ಬರೆದಿರುವ ಕೃತಿಗಳು ರಘುವಂಶ ಮತ್ತು ಕುಮಾರಸಂಭವಂ. ಮೇಘದೂತಂ ಋತುಸಂಹಾರ ಚ ಇತಿ 2 ಖಂಡಕಾವ್ಯೆ. ಮೇಘದೂತ ಮತ್ತು ಋತುಸಂಹಾರ ಎಂಬ 2 ಖಂಡಕಾವ್ಯಗಳನ್ನು ಬರೆದಿದ್ದಾರೆ. ಮಾಳವಿಕಾಗ್ನಿಮಿತ್ರಂ ವಿಕ್ರಮೋರ್ವಶೀಯಂ ಅಭಿಜ್ಞಾನ ಶಾಕುಂತಲಂ ಚೇತಿ 3 ನಾಟಕಾನಿ. 3 ನಾಟಕಗಳು. ಮೊದಲನೇದು ಮಾಳವಿಕಾಗ್ನಿಮಿತ್ರಂ, ಎರಡನೇದು ವಿಕ್ರಮೋರ್ವಶೀಯಂ, ಮೂರನೇದು ಅಭಿಜ್ಞಾನ ಶಾಕುಂತಲಂ. 3 ನಾಟಕಗಳು ಪ್ರಸಿದ್ಧವಾಗಿವೆ, ಕಾಳಿದಾಸರು ಬರೆದಿರೋದು. ಒಟ್ಟು 7 ಕೃತಿಗಳನ್ನು ಕಾಳಿದಾಸ ಬರೆದಿದ್ದಾರೆ. ಕಾಳಿದಾಸ ವಿಕ್ರಮಾದಿತ್ಯಸ್ಯ ಆಸ್ಥಾನೆ ಕವಿ ಆಸೀದಿತಿ ಜ್ಞಾಯತೆ. ಕಾಳಿದಾಸರು ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಕವಿಯೂ ಆಗಿದ್ದರು. ಆಸೀತ್ ಇತಿ ಜ್ಞಾಯತೆ ತಿಳಿದು ಬರುತ್ತದೆ, ಗೊತ್ತಾಗುತ್ತದೆ. ಆಸೀತ್ ಪ್ಲಸ್ ಇತಿ ಆಸೀದಿತಿ, ಇದು ಜಸ್ತ್ವ ಸಂಧಿ ಅಂತ ಕರಿತೀವಿ. ತ ಬದಲು ದ ಬರುತ್ತೆ ಇಲ್ಲಿ. ಭರತವರ್ಷೆ ವಿಕ್ರಮನಾಮ್ನಿ ಅನೇಕೆ ರಾಜಾನಃ ಆಸನ್. ಭಾರತ ದೇಶದಲ್ಲಿ ವಿಕ್ರಮ ಎಂಬ ಹೆಸರಿನಲ್ಲಿ ಅನೇಕ ರಾಜರು ಇದ್ದರು. ವಿಕ್ರಮಾದಿತ್ಯವನ್ನು, ವಿಕ್ರಮಾದಿತ್ಯ 2, ವಿಕ್ರಮಾದಿತ್ಯ 3, ಈ ರೀತಿ ಹಲವಾರು ವಿಕ್ರಮಾದಿತ್ಯ ಎಂಬ ಹೆಸರಿನ ರಾಜರು ಇದ್ದರು. ಆಸನ್, ಆಸೀತಾಸ್ತಾಂ ಆಸನ್, ಲಂಗ್ಲಕಾರ ಪ್ರಥಮ ಪುರುಷ ಬಹುವಚನಂ. ಅತಃ ಕಾಳಿದಾಸೇನ ವರ್ಣಿತಃ ವಿಕ್ರಮರಾಜಃ ಕಃ ಅಸ್ಯ ನಿರ್ಧಾರಣಂ ದುಷ್ಕರಂ ಅಸ್ತಿ. ಅತಃ ಅಂದರೆ ಆದ್ದರಿಂದ, ಕಾಳಿದಾಸೇನ ವರ್ಣಿತಃ ಕಾಳಿದಾಸರಿಂದ ವರ್ಣಿಸಲ್ಪಟ್ಟ ವಿಕ್ರಮರಾಜಃ ಕಃ ವಿಕ್ರಮರಾಜನು ಯಾರು, ಅಸ್ಯ ನಿರ್ಧಾರಣಂ ಇದನ್ನು ನಿರ್ಧರಿಸುವುದು ದುಷ್ಕರಂ ಅಸ್ತಿ. ದುಷ್ಕರಂ ಅಂದರೆ ಕಠಿಣ, ಕಷ್ಟಕರ. ಇದನ್ನು ಡಿಸೈಡ್ ಮಾಡೋದು ಸುಲಭ ಅಲ್ಲ. ಯಾವ ರಾಜನ ಆಸ್ಥಾನದಲ್ಲಿ ಇದ್ದ ಅನ್ನೋದು ಹೇಳೋದು ತುಂಬ ಕಷ್ಟ. ಪರಂತು, ಬಟ್, ಆದರೆ, ಪರಂತು ಅಂದರೆ ಕಿಂತು ಅಂತ ಪರ್ಯಾಯ ಪದ. ಕಾಳಿದಾಸ ಭೋಜರಾಜಸ್ಯ ಆಸ್ಥಾನೆ ಆಸೀತ್. ಆದರೆ ಕಾಳಿದಾಸರು ಭೋಜರಾಜನ ಆಸ್ಥಾನದಲ್ಲಿ ಇದ್ದರು. ತತ್ರ ವಿದ್ವದ್ಗೋಷ್ಠೀಷು ಸಮಸ್ಯಾಃ ಪೂರಯತಿ ಸ್ಮ ಇತಿ ಐತಿಹ್ಯಂ ಕ್ರಿಸ್ತಾಬ್ದೆ 16ನೇ ಶತಕೆ ಸ್ಥಿತೇನ ವಂಗದೇಶೀಯೇನ ಬಲ್ಲಾಳಸೇನೇನ ವಿರಚಿತೆ ಭೋಜಪ್ರಬಂಧಗ್ರಂಥೆ ಕಥಿತಂ. ತತ್ರ ವಿದ್ವದ್ಗೋಷ್ಠೀಷು ಅಂದರೆ ಭೋಜರಾಜನ ಆಸ್ಥಾನದಲ್ಲಿ, ವಿದ್ವದ್ಗೋಷ್ಠಿಗಳಲ್ಲಿ ಅಂದರೆ ಕಾನ್ಫರೆನ್ಸ್, ಸ್ಕಾಲರ್ಸ್ ಕಾನ್ಫರೆನ್ಸಲ್ಲಿ ಸಮಸ್ಯಾ ಪೂರಯತಿ ಸ್ಮ ಸಮಸ್ಯೆಗಳನ್ನು ಕಂಪ್ಲೀಟ್ ಮಾಡ್ತಾ ಇದ್ದ. ಅಂದರೆ ಭೋಜರಾಜ ಕೆಲವು ಏನು ಸ್ತಂಭಗಳನ್ನು, ಸಮಸ್ಯಾ ಅಂದರೆ ಕೆಲವು
ಟಾರ್ಗೆಟ್ ಅಂತ ಹೇಳ್ಬೋದು. ಕೆಲವು ಸಂಸ್ಗಳನ್ನು ಕೊಡ್ತಾ ಇದ್ದರು, ಅವುಗಳನ್ನು ಕಂಪ್ಲೀಟ್ ಮಾಡ್ತಾ ಇದ್ದ ಕಾಳಿದಾಸ. ಕೆಲವು ಕವಿತೆಗಳನ್ನು ಬರೆಯೋದಕ್ಕೆ ಕೊಡ್ತಾ ಇದ್ದರು, ಅದನ್ನೆಲ್ಲ ಅವರು ಕಂಪ್ಲೀಟ್ ಮಾಡ್ತಾ ಇದ್ದರು. ಪೂರಯತಿ ಸ್ಮ ಇತಿ ಐತಿಹ್ಯಂ ಕ್ರಿಸ್ತಾಬ್ದೆ ಷೋಡಶ ಶತಕೆ ಸ್ಥಿತೇನ. ಈ ರೀತಿಯ ಇತಿಹಾಸವು ಕ್ರಿಸ್ತಾಬ್ದೆ ಷೋಡಶ ಶತಕೆ, ಕ್ರಿಸ್ತಶಕ 16ನೇ ಶತಮಾನದಲ್ಲಿ 16th ಸೆಂಚುರಿಯಲ್ಲಿ ಸ್ಥಿತೇನ ಇರುವಂತಹ ವಂಗದೇಶೀಯೇನ ಬಲ್ಲಾಳ ಸೇನೇನ, ವಂಗದೇಶೀಯನಾದಂತಹ ಬಲ್ಲಾಳ ಸೇನನು ಬರೆದಂತಹ ವಿರಚಿತೆ ಭೋಜ ಪ್ರಬಂಧ ಗ್ರಂಥೆ ಕಥಿತಂ. ಭೋಜ ಪ್ರಬಂಧ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ. ಅಂದರೆ ಭೋಜ ಪ್ರಬಂಧ ಗ್ರಂಥದಲ್ಲಿ ಏನು ಹೇಳಲ್ಪಟ್ಟಿದೆ ಅಂದರೆ 16ನೇ ಶತಮಾನದಲ್ಲಿ ಕಾಳಿದಾಸನು ವಿದ್ವದ್ಗೋಷ್ಠಿಗಳಲ್ಲಿ ಸಮಸ್ಯೆಗಳನ್ನು ಕಂಪ್ಲೀಟ್ ಮಾಡ್ತಾ ಇದ್ದ ಅನ್ನೋದನ್ನು ವಿಷಯವನ್ನು ಬಲ್ಲಾಳ ಸೇನ ತನ್ನ ಭೋಜ ಪ್ರಬಂಧ ಅನ್ನೋ ಪುಸ್ತಕದಲ್ಲಿ ಹೇಳಿದ್ದಾರೆ. ಅಸ್ಮಾಕಂ ಭಾರತದೇಶೆ ಬಹವಃ ಜನಪ್ರಿಯಾಃ ಪ್ರಜಾರಂಜಕಾಃ ಚ ಭೂಪಾಲಃ ಆಸನ್. ಅಸ್ಮಾಕಂ ಭಾರತದೇಶೆ, ನಮ್ಮ ಭಾರತ ದೇಶದಲ್ಲಿ ಬಹವಃ ಜನಪ್ರಿಯಾಃ, ಹಲವಾರು ಜನಪ್ರಿಯ ಪ್ರಜಾರಂಜಕಾಃ, ಪ್ರಜಾರಂಜಕರು ಅಂದರೆ ಪ್ರಜೆಗಳನ್ನು ಚೆನ್ನಾಗಿ ನೋಡಿಕೊಳ್ಳುವವರು, ಭೂಪಾಲಃ ನೋಡಿಕೊಳ್ಳುವಂತಹ ರಾಜರು, ರಾಜಾನಃ ಭೂಪಾಲಃ ಅಂದರೆ ಆಸನ್ ಇದ್ದರು. ತೇಷು ಅನ್ಯತಮಃ ಭೋಜೋ ನಾಮ ರಾಜ ಧಾರಾನಗರೇ ಆಸೀತ್. ಅವರಲ್ಲಿ, ತೇಷು ಅಂದರೆ ಅವರಲ್ಲಿ, ಸಪ್ತಮಿ ವಿಭಕ್ತಿ ಬಹುವಚನ. ಅನ್ಯತಮಃ ಒಬ್ಬರು, ಏಕಃ, ಭೋಜೋ ನಾಮ ರಾಜ, ಭೋಜ ಎಂಬ ಹೆಸರಿನ ರಾಜ ಧಾರಾನಗರೇ ಆಸೀತ್, ಧಾರಾನಗರದಲ್ಲಿ ಇದ್ದರು. ಭೋಜಸ್ಯ ಆಸ್ಥಾನೆ ಬಹವಃ ಕವಯಃ ಪಂಡಿತಾಃ ಗಾಯಕಾಃ ಚ ಅವ ಆಸನ್. ಭೋಜನ ಆಸ್ಥಾನದಲ್ಲಿ ಹಲವಾರು ಕವಿಗಳು, ಕವಿ ಕವಿ ಕವಯಃ ಪುಲ್ಲಿಂಗ ಪ್ರಥಮ ವಿಭಕ್ತಿ ಬಹುವಚನಂ. ಪಂಡಿತಾಃ ಇದು ಪುಲ್ಲಿಂಗ ಪ್ರಥಮ ಬಹುವಚನ. ಪಂಡಿತಃ ಪಂಡಿತೌ ಪಂಡಿತಾಃ ಪಂಡಿತರು, ಸ್ಕಾಲರ್ಸ್ ಜ್ಞಾನಿನಃ. ಗಾಯಕಾಃ ಗಾಯಕರು ಅಂದರೆ ಸಿಂಗರ್ಸ್. ಗಾಯಕಃ ಗಾಯಕೌ ಗಾಯಕಃ ಪುಲ್ಲಿಂಗ ಪ್ರಥಮ ವಿಭಕ್ತಿ ಬಹುವಚನ. ಚ ಆಸನ್ ಇವರೆಲ್ಲ ಇದ್ದರು. ಅಂದರೆ ಭೋಜನ ಆಸ್ಥಾನದಲ್ಲಿ ಹಲವಾರು ಕವಿಗಳು, ಪಂಡಿತರು, ಗಾಯಕರು ಇದ್ದರು. ತೇಷು ಅವರಲ್ಲಿ ಕವಿಕುಲ ಗುರುಃ ಇತಿ ಪ್ರಸಿದ್ಧಃ ಕಾಳಿದಾಸ ನಾಮಕಃ ಕವಿಃ ಅಪಿ ಅನ್ಯತಮಃ. ಅವರಲ್ಲಿ ಕವಿಕುಲ ಗುರು ಎಂದು ಪ್ರಸಿದ್ಧರಾದಂತಹ ಕಾಳಿದಾಸರ ಎಂಬ ಹೆಸರಿನ ಕವಿಯೂ ಸಹ ಒಬ್ಬರು. ಸಹ ಸ್ವಪಾಂಡಿತ್ಯೇನ ಭೋಜಸ್ಯ ಆಸ್ಥಾನೆ ಶೋಭತೆ ಸ್ಮ. ಅವರು ತಮ್ಮ ಪಾಂಡಿತ್ಯದಿಂದ ಅಂದರೆ ತಮ್ಮ ಜ್ಞಾನದಿಂದ ಭೋಜನ ಆಸ್ಥಾನದಲ್ಲಿ ಶೋಭಿಸುತ್ತಿದ್ದರು. ಏಕದಾ ಭೋಜರಾಜಃ ಮೃಗಯಾರ್ಥಂ ವನಂ ಅಗಚ್ಚತ್. ಏಕದ ಅಂದರೆ ಒನ್ಸ್, ಒಮ್ಮೆ ಭೋಜರಾಜನು ಮೃಗಯಾರ್ಥಂ ಅಂದರೆ ಬೇಟೆಯಾಡುವುದಕ್ಕಾಗಿ, ಹಂಟಿಂಗ್, ವನಂ ಅಗಚ್ಚತ್ ವನಕ್ಕೆ ಕಾಡಿಗೆ ಹೋದನು. ಅಗಚ್ಚತ್ ಲಂಗ್ ಪ್ರಥಮ ಏಕ, ಲಂಗ್ಲಕಾರ ಪ್ರಥಮ ಪುರುಷ ಏಕವಚನ. ತತ್ರ ಕಸ್ಯಚಿತ್ ಸರೋವರಸ್ಯ ಪಾರ್ಶ್ವೇ ಜಂಬೂಪಾದಪಾಃ ಬಹವಃ ಆಸನ್. ಅಲ್ಲಿ ಕಸ್ಯಚಿತ್ ಸರೋವರಸ್ಯ ಯಾವುದೋ ಒಂದು ಸರೋವರದ ಪಾರ್ಶ್ವೇ ಬಳಿಯಲ್ಲಿ ಜಂಬೂಪಾದಪಾಃ ಅನ್ನೋ ನೇರಳೆ ಮರಗಳು ಬಹವಃ ಆಸನ್. ನೇರಳೆ ಮರಗಳು ತುಂಬ ಇದ್ದವು. ಬಹವಃ ಆಸನ್. ವೃಕ್ಷೇಷು ಕಪಯಃ ಶಾಖಾಭ್ಯಃ ಶಾಖಾಂತರಂ ಪ್ರತಿ ಲಂಘನಂ ಕುರ್ವಂತಃ ಕ್ರೀಡಂತಿ ಸ್ಮ. ವೃಕ್ಷೇಷು ಮರಗಳಲ್ಲಿ, ಪಾದಪೇಷು ವೃಕ್ಷ ಪರ್ಯಾಯಪದ ಪಾದಪ, ಸಪ್ತಮಿ ವಿಭಕ್ತಿ ಪುಲ್ಲಿಂಗ ಬಹುವಚನಂ. ಕಪಯಃ ಕಪಿಗಳು ಅಂದರೆ ಮರ್ಕಟಾಹ ಮಂಗಗಳು, ವಾನರಾಹ ಅಂತಲೂ ಹೇಳ್ತೀವಿ. ಶಾಖಾಭ್ಯಃ ಶಾಖ ಅಂದರೆ ಬ್ರ್ಯಾಂಚ್ಗಳಿಂದ, ಒಂದು ರೆಂಬೆಗಳಿಂದ, ಶಾಖಾಂತರಂ ಇನ್ನೊಂದು ರೆಂಬೆಗಳ ಪ್ರತಿ ಲಂಘನಂ ಕುರುವಂತಹ ಜಂಪ್ ಮಾಡೋದು ಲಂಘನಂ ಅಂದರೆ. ಕ್ರೀಡಂತಿ ಸ್ಮ ಆಟ ಆಡುತ್ತಿದ್ದವು. ನೋಡಿ ಸ್ಮ ಅಂತ ಇದೆ. ಕ್ರೀಡಂತಿ ಅನ್ನೋದು ಲಟ್ಲಕಾರ ಪ್ರೆಸೆಂಟ್ ಟೆನ್ಸು. ಕ್ರೀಡಂತಿ ಸ್ಮ ಅಂದರೆ ಪಾಸ್ಟ್ ಟೆನ್ಸ್ ಮೀನಿಂಗನ್ನು ಕೊಡುತ್ತೆ. ಸ್ಮ ಅಂತ ಬರೆದಾಗ ಕ್ರೀಡಂತಿ ಸ್ಮ ಅಂದರೆ ಆಟವಾಡುತ್ತಿದ್ದವು ಅಂತ. ಮರಗಳಲ್ಲಿ ಕಪಿಗಳು ಅಂದರೆ ಕೋತಿಗಳು ಒಂದು ರೆಂಬೆಗಳಿಂದ ಇನ್ನೊಂದು ರೆಂಬೆಗಳಿಗೆ ಜಂಪ್ ಮಾಡ್ತಾ ಆಟ ಆಡುತ್ತಿದ್ದವು. ತದಾ ಗುಲುಗುಲು ಇತಿ ಶಬ್ದ ಭವತಿ ಸ್ಮ. ಆಗ ಗುಲುಗುಲು ಎಂಬ ಶಬ್ದವು ಆಗುತ್ತಿತ್ತು, ಕೇಳಿಸುತ್ತಿತ್ತು. ಏತಸ್ಮಾತ್
ಪ್ರಭಾವಿತಃ ಭೋಜಃ ಸ್ವಸ್ಯ ಆಸ್ಥಾನೆ ಗುಲು ಗುಗ್ಗುಲು ಗುಗ್ಗುಲು ಇತಿ ಸಮಸ್ಯಾಂ ದತ್ವಾ ಯಃ ಅನೇನ ಶ್ಲೋಕಂ ರಚಯಿತ್ವಾ ಶ್ವಃ ವಾಚಯಿಷ್ಯತಿ ತಸ್ಮೈ ಪಾರಿತೋಷಿಕಂ ದಾಸ್ಯತೆ ಇತಿ ಅವದತ್. ಏತಸ್ಮಾತ್ ಪ್ರಭಾವಿತಃ, ಇದರಿಂದ ಪ್ರಭಾವಕ್ಕೆ ಒಳಗಾದಂತಹ ಭೋಜನು ಸ್ವಸ್ಯ ಆಸ್ಥಾನೆ, ತನ್ನ ಆಸ್ಥಾನದಲ್ಲಿ ಗುಲು ಗುಗ್ಗುಲು ಗುಗ್ಗುಲು ಗುಲು ಗುಗ್ಗುಲು ಗುಗ್ಗುಲು ಎಂಬ ಪದಗಳನ್ನು ಕೊಟ್ಟು ಸಮಸ್ಯಾಂ ದತ್ವ, ಈ ಸಮಸ್ಯೆಯನ್ನು ಕೊಟ್ಟು ಯಹ ಅನೇನ ಶ್ಲೋಕಂ ರಚಯಿತ್ವ, ಯಾರು ಇದರಿಂದ ಶ್ಲೋಕವನ್ನು ರಚಿಸುತ್ತಾರೋ, ಅಂದರೆ ಈ ಪದಗಳನ್ನು ಬಳಸಿ ಯಾರು ಉಪಯೋಗಿಸಿ ಯಾರು ಶ್ಲೋಕವನ್ನು ರಚಿಸುತ್ತಾರೋ, ವಾಚಯಿಷ್ಯತಿ ರಚಿಸಿ ಶ್ವಃ ವಾಚಯಿಷ್ಯತಿ, ನಾಳೆ ಅದನ್ನು ಓದುವರೋ, ತಸ್ಮೈ ಪಾರಿತೋಷಿಕಂ ದಾಸ್ಯತೆ, ಅವರಿಗೆ ಬಹುಮಾನವು ಕೊಡಲ್ಪಡುತ್ತದೆ ಇತಿ ಅವದತ್ ಎಂದು ಹೇಳಿದರು. ಅಂದರೆ ಭೋಜರಾಜ ಗುಲು ಗುಗ್ಗುಲು ಗುಗ್ಗುಲು ಎಂಬ ಸಮಸ್ಯೆಯನ್ನು ಕೊಟ್ಟು ಅದರಿಂದ ಶ್ಲೋಕ ರಚನೆ ಮಾಡಿ ನಾಳೆ ಅದನ್ನು ಓದಬೇಕು, ಯಾರು ಆ ಶ್ಲೋಕ ರಚಿಸಿ ಓದುತ್ತಾರೋ ಅವರಿಗೆ ಬಹುಮಾನ ಕೊಡ್ತೀನಿ ಅನ್ನೋದನ್ನು ಅನೌನ್ಸ್ ಮಾಡ್ದ. ಸರ್ವೇ ಕವಯಃ ಅನಂತರ ದಿನೇ ರಾಜಸಭಾಂ ಸಮಾಗತ್ಯ ಚಿಂತಾಕುಲಾಃ ಅಧೋಮುಖಾಃ ಚ ಅತಿಷ್ಠನ್. ಎಲ್ಲ ಕವಿಗಳು ಅನಂತರ ದಿನೇ ಅಂದರೆ ನೆಕ್ಸ್ಟ್ ಡೇ ರಾಜಸಭಾಂ ಸಮಾಗತ್ಯ, ರಾಜಸಭೆಗೆ ಬಂದು ಚಿಂತಾಕುಲಾಃ ಚಿಂತೆಗೊಳಗಾದರು, ಅಂದರೆ ತುಂಬ ವರಿ ಮಾಡಿಕೊಂಡ್ರು. ಅಧೋಮುಖಾಃ ತಲೆ ತಗ್ಗಿಸಿಕೊಂಡು ಕುಳಿತರು. ಅತಿಷ್ಠನ್ ಲಂಗ್ಲಕಾರ ಪ್ರಥಮ ಪುರುಷ ಏಕವಚನ. ತದಾ ಕಾಳಿದಾಸಃ ಸ್ವಪೀಠಾತ್ ಉತ್ಥಾಯ ಶ್ಲೋಕಂ ಏವಂ ಅಪಠತ್. ಆಗ ಕಾಳಿದಾಸರು ತನ್ನ ಆಸನದಿಂದ ಎದ್ದು ಶ್ಲೋಕವನ್ನು ಹೀಗೆ ಓದಿದರು. ಅಪಠತ್ ಲಂಗ್ ಪ್ರಥಮ ಏಕವಚನ. ಜಂಬೂಫಲಾನಿ ಪಕ್ವಾನಿ ಪತಂತಿ ವಿಮಲೇ ಜಲೆ ಕಪಿಕಂಪಿತ ಶಾಖಾಭ್ಯಃ ಗುಲು ಗುಗ್ಗುಲು ಗುಗ್ಗುಲು. ಇಲ್ಲಿ ಕವಿ ಅಂತ ಇದೆ, ಇದು ಕಪಿ ಅಂತ ಆಗಬೇಕು. ಕಪಿಕಂಪಿತ ಶಾಖಾಭ್ಯ, ಕಪಿ ಅಂದರೆ ವಾನರ, ಮಂಕಿಗಳು ಶಾಖಾಭ್ಯ ಆ ರೆಂಬೆಗಳನ್ನು ಅಲ್ಲಾಡಿಸಿದಾಗ ಪಕ್ವಾನಿ ಜಂಬೂಫಲಾನಿ ಅಂದರೆ ತುಂಬ ಚೆನ್ನಾಗಿ ಹಣ್ಣಾಗಿರುವಂತಹ ಜಂಬೂಫಲಗಳು ವಿಮಲೇ ಜಲೆ ಪತಂತಿ ಆ ಶುದ್ಧವಾದ ನೀರಿನಲ್ಲಿ, ಯಾಕೆಂದರೆ ಸರೋವರದ ಪಕ್ಕದಲ್ಲೇ ಆ ನೇರಳೆ ಮರ ಇತ್ತು, ಆ ನೇರಳೆ ಮರದಲ್ಲಿರುವ ನೇರಳೆ ಹಣ್ಣುಗಳು ಬಿದ್ದವು. ಹೇಗೆ ಬಿದ್ದವು ಅಂದರೆ ಕಪಿಕಂಪಿತ ಶಾಖಾಭ್ಯ, ಕಪಿಗಳು ಆ ಮರದ ರೆಂಬೆಗಳನ್ನು ಅಲ್ಲಾಡಿಸಿದಾಗ ಪಕ್ವಾನಿ ಜಂಬೂಫಲಾನಿ ಅಂದರೆ ಬಲಿತಿರುವ ಚೆನ್ನಾಗಿ ಹಣ್ಣಾಗಿರುವ ನೇರಳೆ ಹಣ್ಣುಗಳು ವಿಮಲೇ ಜಲೆ ಪತಂತಿ ಆ ಸರೋವರದ ಶುದ್ಧವಾದ ನೀರಿನಲ್ಲಿ ಬಿದ್ದವು. ಗುಲು 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 ಗುಗ್ಗುಲು ಗುಗ್ಗುಲು, ಅವು ಗುಲು ಗುಗ್ಗುಲು ಗುಗ್ಗುಲು ಅಂತ ಸೌಂಡನ್ನು ಧ್ವನಿಯನ್ನು ಉಂಟು ಮಾಡಿದವು ಎಂಬುದು ಈ ಶ್ಲೋಕದ ಅರ್ಥ. ಅಂದರೆ ಒಂದು ಶ್ಲೋಕವನ್ನು ಬರೆಯೋದು ಅಷ್ಟು ಸುಲಭ ಅಲ್ಲ, ಅದು ಛಂದೋಬದ್ಧವಾಗಿರಬೇಕಾಗತ್ತೆ. ಲಘು ಗುರು ಇವುಗಳ ನಿಯಮಕ್ಕೆ ಒಳಪಟ್ಟಿರುತ್ತೆ, ಪ್ರಸ್ತಾರಕ್ಕೆ ಅನುಗುಣವಾಗಿ ಹಾಕಬೇಕು. ಹಾಗಾಗಿ ಇದು ಪ್ರಸ್ತಾರಕ್ಕೆ ಅನುಗುಣವಾಗಿ ಛಂದೋಬದ್ಧವಾದಂತಹ ಶ್ಲೋಕವನ್ನು ಕಾಳಿದಾಸರು ರಚಿಸುತ್ತಾರೆ. ಅಂದರೆ ಆ ಭೋಜರಾಜ ಹೇಳಿದ ಪ್ರಕಾರ ಗುಲು ಗುಗ್ಗುಲು ಎಂಬ ಪದಗಳನ್ನು ಉಪಯೋಗಿಸಿ ಶ್ಲೋಕವನ್ನು ರಚಿಸುತ್ತಾರೆ. ಅದು ಮೀನಿಂಗ್ಫುಲ್ ಆಗಿರಬೇಕು, ಛಂದೋಬದ್ಧವಾಗಿಯೂ ಇರಬೇಕು. ಎರಡೂ ಸಹ ಈ ಶ್ಲೋಕದಲ್ಲಿ ಇದೆ. ಇದಂ ಶ್ರುತ್ವ ಸರ್ವೇ ಕವಯಃ ಸಂತುಷ್ಟಾಃ ಅಭವನ್. ಇದನ್ನು ಕೇಳಿಸಿಕೊಂಡು ಎಲ್ಲ ಕವಿಗಳು ಸಂತೋಷಗೊಂಡರು, ಎಲ್ಲರಿಗೂ ಸಂತೋಷ ಆಯಿತು. ಅವರೆಲ್ಲ ಚಿಂತೆಗೀಡಾಗಿ ತಲೆ ತೆಗೆಸ್ಕೊಂಡು ನಿಂತಿದ್ದರು. ಇವಾಗ ಕಾಳಿದಾಸ ಬರೆದ ತಕ್ಷಣ ಬರೆದು ಹೋದ ಮೇಲೆ ಅವರಿಗೆಲ್ಲ ಸಂತೋಷ ಆಯಿತು. ಭೋಜಃ ಅಪಿ ಸಂತುಷ್ಟಃ ಸನ್ ಕಾಳಿದಾಸಾಯ ಪಾರಿತೋಷಿಕಂ ಅಯಚ್ಛತ್. ಭೋಜರಾಜನೂ ಸಹ ಸಂತೋಷಗೊಂಡು ಕಾಳಿದಾಸರಿಗೆ ಪಾರಿತೋಷಿಕಂ ಅಂದರೆ ಬಹುಮಾನವನ್ನು ಅಯಚ್ಛತ್ ಕೊಟ್ಟರು. ಅಯಚ್ಛತ್ ಲಂಗ್ಲಕಾರ ಪ್ರಥಮ ಪುರುಷ ಏಕವಚನಂ. ಅಭವನ್ ಲಂಗ್ ಪ್ರಥಮ ಬಹುವಚನ. ಅಭವತ್ ಅಭವತಾಂ ಅಭವನ್. ಅನ್ಯಸ್ಮಿನ್ ದಿನೇ ಭೋಜರಾಜಃ ಸ್ವಸ್ಯ ಆಸ್ಥಾನೆ ಕವೀನ್ ಆಹೂಯ ಅವದತ್. ಅನ್ಯಸ್ಮಿನ್ ದಿನೇ ಇನ್ನೊಂದು ದಿವಸ ಭೋಜರಾಜನು ಸ್ವಸ್ಯ ಆಸ್ಥಾನೆ ತನ್ನ ಆಸ್ಥಾನದಲ್ಲಿ ಕವೀನ್ ಆಹೂಯ ಕವಿಗಳನ್ನು ಕರೆದು ಅವದತ್ ಹೇಳಿದನು. ಅವದತ್ ಅಂದರೆ ಸೆಡ್ ಅಂತ. ಲಂಗ್ ಪ್ರಥಮ ಏಕವಚನ. ಮತ್ತೊಂದು ದಿವಸ ಕವಿಗಳನ್ನು ಕರೆದು ಹೇಳ್ತಾರೆ. ಏನು ಹೇಳ್ತಾರೆ? ಕ ಖ ಗ ಘ ಇತ್ಯೇತಾನ್ ವರ್ಣಾನ್ ಆಶ್ರಿತ್ಯ ಶ್ಲೋಕಂ ರಚಯಂತು ಇತಿ.
ಕ ಖ ಗ ಗ ಎಂಬ ಅಕ್ಷರಗಳನ್ನು ಆಶ್ರಯಿಸಿ, ಅಂದರೆ ಆ ಅಕ್ಷರಗಳನ್ನು ಉಪಯೋಗಿಸಿ ಶ್ಲೋಕಂ ರಚಯಂತು, ಶ್ಲೋಕವನ್ನು ರಚಿಸಿರಿ ಅಂತ ಹೇಳಿದಂತೆ ಅಲ್ಲಿರೋ ಕವಿಗಳಿಗೆ. ಸರ್ವೇ ಕವಯಃ ಸಮಸ್ಯಾಮಿಮಾಂ ಪೂರಯಿತು ಪ್ರಯತ್ನಂ ಅಕುರ್ವನ್, ಎಲ್ಲರೂ ಸಹ ಈ ಸಮಸ್ಯೆಯನ್ನು ಅಥವಾ ಈ ಟಾರ್ಗೆಟನ್ನು ಕಂಪ್ಲೀಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಅಕುರ್ವನ್, ಅಕರೋತ್ ಅಕುರುತಾಂ ಅಕುರ್ವನ್, ಲಂಗ್ರಕಾರ ಪ್ರಥಮ ಪುರುಷ ಬಹುವಚನಂ. ಕಿಂತು ತೇ ಸಮಸ್ಯಾ ಪೂರಣೆ ವಿಫಲಾಹ ಜಾತಾಹ, ಕಿಂತು ಅಂದರೆ ಆದರೆ, ಪರಂತು ಅಂತ. ತೇ ಅವರು ಸಮಸ್ಯಾ ಪೂರಣೆ, ಆ ಸಮಸ್ಯೆಯನ್ನು ಪೂರ್ತಿಗೊಳಿಸುವುದರಲ್ಲಿ ವಿಫಲಾಹ ಜಾತಾಹ, ಫೇಲ್ಯೂರ್ ಆದರು, ವಿಫಲರಾದರು. ಅಂದರೆ ಅವರಿಗೆ ಶ್ಲೋಕವನ್ನು ಬರೆಯೋದಕ್ಕೆ ಆಗಿಲ್ಲ ಅವರ ಹತ್ರ. ಏಕದಾ ಕಾಳಿದಾಸಃ ಕಾಳಿಮಂದಿರಂ ಪ್ರತಿ ಗಚ್ಚನ್ ಆಸೀತ್, ಒಮ್ಮೆ ಕಾಳಿದಾಸರು ಕಾಳಿ ಮಂದಿರಕ್ಕೆ ಅಂದರೆ ಕಾಳಿ ದೇವಸ್ಥಾನಕ್ಕೆ ಗಚ್ಚನ್ ಆಸೀತ್ ಹೋಗುತ್ತಿದ್ದರು. ಆಸೀತ್ ಲಂಗ್ ಪ್ರಥಮ ಏಕ. ತದಾ ಸಹ ಕಾಂಚಿತ್ ಬಾಲಿಕಾಂ ಅಪಶ್ಯತ್, ಆಗ ಅವರು ಒಂದು ಹುಡುಗಿಯನ್ನು ನೋಡಿದರು, ಒಂದು ಹುಡುಗಿ ಕಂಡರು, ಅವರಿಗೆ ಕಾಣಿಸ್ತು. ಅಪಶ್ಯತ್ ಲಂಗ್ ಪ್ರಥಮ ಏಕ. ಸಾ ಬಾಲಿಕಾ ಕಾಳಿದಾಸಂ ದೃಷ್ಟ್ವಾ ಪ್ರಣಾಮಂ ಅಕರೋತ್, ಆ ಬಾಲಕಿಯು ಕಾಳಿದಾಸರನ್ನು ನೋಡಿ ನಮಸ್ಕಾರ ಮಾಡಿದಳು, ಪ್ರಣಾಮಂ ಅಕರೋತ್. ತದಾ ತಯೋಃ ಮಧ್ಯೆ ಏವಂ ಸಂವಾದ ಪ್ರಾವರ್ತತ, ಆಗ ಅವರಿಬ್ಬರ ಮಧ್ಯೆ ಹೀಗೆ ಸಂಭಾಷಣೆ ನಡೆಯಿತು, ಸಂವಾದ ಆಯಿತು, ಮಾತುಕತೆ ಆಯಿತು. ಕಾಳಿದಾಸ ಕೇಳ್ತಾರೆ, ಕಾ ತ್ವಂ ಬಾಲೆ, ಬಾಲೆ ತ್ವಂ ಕಾ ಅಂತ. ಹೇ ಬಾಲಕಿ, ತ್ವಂ ಕಾ, ನೀನು ಯಾರು, ಹೂ ಆರ್ ಯು ಅಂತ ಕೇಳಿದ್ರು. ಬಾಲಿಕಾ ಕಾಂಚನ ಮಾಲಾ, ಆ ಬಾಲಕಿ ತನ್ನನ್ನು ಇಂಟ್ರಡ್ಯೂಸ್ ಮಾಡ್ಕೊಳ್ತಾಳೆ, ಪರಿಚಯಿಸ್ತಾಳೆ. ಕಾಂಚನ ಮಾಲಾ ನಾನು ಅಂತ ಅವಳು ತನ್ನ ಹೆಸರನ್ನು ಹೇಳ್ಕೊಳ್ತಾಳೆ. ಆಮೇಲೆ ಕಾಳಿದಾಸ ಕಸ್ಯಾಹ ಪುತ್ರಿ, ಯಾರ ಮಗಳು ನೀನು ಅಂತ. ಕಸ್ಯಾಹ ಪುತ್ರಿ ಅಂದರೆ ಹೂಸ್ ಡಾಟರ್, ಯಾರ ಮಗಳು. ಕಾಳಿದಾಸ ಕನಕಲತಾಯಾಹ, ಕನಕಲತಾ ಅನ್ನುವವರ ಮಗಳು ನಾನು, ಅಂದರೆ ಆ ಹುಡುಗಿಯ ತಾಯಿಯ ಹೆಸರು ಕನಕಲತಾ, ಹಾಗಾಗಿ ಕನಕಲತಾಯಾಹ ಪುತ್ರಿ ಅಂತ ಹೇಳ್ತಾಳೆ. ಆಮೇಲೆ ಕಾಳಿದಾಸ ಹಸ್ತೆ ಕಿಂ ತೇ, ಹಾಗಾದರೆ ಹಸ್ತೆ ಕಿಂ, ಕೈಯಲ್ಲಿ ಇರೋದು ಕೈಯಲ್ಲಿ ಏನಿದೆ ಅಂತ ಕೇಳ್ತಾರೆ. ಬಾಲಿಕ ತಾಳೀಪತ್ರಂ, ತಾಳೆಗರಿಯನ್ನು ಇಟ್ಕೊಂಡಿರ್ತಾಳೆ, ತಾಳೀಪತ್ರ ಅಂತ ಹೇಳ್ತಾರೆ. ಕಾಳಿದಾಸ ಕಾವಾ ರೇಖಾ, ಅದರಲ್ಲೇನೋ ಬರೆದಿದೆಯಲ್ವಾ, ಏನು ಬರ್ಕೊಂಡಿದೆ ಅಂತ ಕೇಳ್ತಾರೆ. ಅವ ಬಾಲಿಕಾ ಹೇಳ್ತಾಳೆ ಕ ಖ ಗ ಘ, ಕ ಖ ಗ ಘ ಅಂತ ವರ್ಣಮಾಲೆ ಬರೆದಿದ್ದೀನಿ ಅಂತ ಅವಳು ಉತ್ತರಿಸ್ತಾಳೆ. ತತಃ ಕಾಳಿದಾಸಃ ಭೋಜಸ್ಯ ಆಸ್ಥಾನಂ ಆಗತ್ಯ ಸಮಸ್ಯಾಂ ಅಪೂರಯತ್, ಆಗ ಅನಂತರ ಕಾಳಿದಾಸರು ಭೋಜನ ಆಸ್ಥಾನಕ್ಕೆ ಬಂದು, ಆಗತ್ಯ ಇದು ಅಗತ್ಯ ಅಂತ ಆಗಿದೆ, ಚೇಂಜ್ ಮಾಡ್ಕೊಳ್ಳಿ, ಸಮಸ್ಯಾಂ ಅಪೂರಯತ್, ಆ ಭೋಜರಾಜನು ಹೇಳಿದಂತಹ ಸಮಸ್ಯೆಯನ್ನು ಕಂಪ್ಲೀಟ್ ಮಾಡಿದರು. ಕಾ ತ್ವಂ ಬಾಲೆ ಕಾಂಚನಮಾಲಾ, ಕಸ್ಯಾಹ ಪುತ್ರಿ ಕನಕಲತಾಯಾಹ, ಹಸ್ತೆ ಕಿಂ ತೇ ತಾಳೀಪತ್ರಂ, ಕಾವಾ ರೇಖಾ ಕ ಖ ಗ ಘ. ನೋಡಿ ಕಾಳಿದಾಸ ಎಷ್ಟು ಬುದ್ಧಿವಂತರು ಅಂದರೆ, ಅಲ್ಲಿ ಆ ಬಾಲಕಿಯ ಜೊತೆ ಆದ ಸಂಭಾಷಣೆಯನ್ನೇ ಶ್ಲೋಕ ರೂಪದಲ್ಲಿ ಬರೆದು ರಾಜನ ಮುಂದೆ ಇಡಿಸ್ತಾರೆ. ಅಂದರೆ ಇದು ಸಹ ಛಂದೋಬದ್ಧವಾದಂತಹ ಶ್ಲೋಕ. ಏತಂ ಶ್ಲೋಕಂ ಶ್ರುತ್ವಾ ಸರ್ವೇ ಆಶ್ಚರ್ಯಯುಕ್ತಾಃ ಅಭವನ್, ಈ ಶ್ಲೋಕವನ್ನು ಕೇಳಿಸಿಕೊಂಡು ಎಲ್ಲರೂ ಸಹ ಆಶ್ಚರ್ಯಚಕಿತರಾಗ್ತಾರೆ, ಅಂದರೆ ಎಲ್ಲರೂ ವಂಡರ್ಸ್ಟ್ರಕ್, ಆಶ್ಚರ್ಯಗೊಂಡರು. ಅಭವನ್ ಅಭವತ್ ಅಭವತಾಂ ಅಭವನ್ ಲಂಗ್ಲಕಾರ ಪ್ರಥಮ ಪುರುಷ ಬಹುವಚನಂ. ಯಥಾಪೂರ್ವಂ, ಮೊದಲಿನಂತೆ ಕವಿಕುಲ ಗುರುಹು ಇತಿ ಕಾಳಿದಾಸಸ್ಯ ಪ್ರಶಂಸಾಂ ಅಕರೋತ್, ಕವಿಕುಲ ಗುರು ಎಂದು ಕಾಳಿದಾಸರನ್ನು ಹೊಗಳಿ ಪ್ರಶಂಸೆ ಮಾಡ್ತಾರೆ, ಸ್ತುತಿ ಮಾಡ್ತಾರೆ. ಪ್ರಶಂಸಾ ಪರ್ಯಾಯ ಪದ ಸ್ತುತಿ ಅಂತ, ಅಂದರೆ ಪ್ರೇಜ್ ಮಾಡ್ತಾರೆ ಇವರು ಭೋಜರಾಜ. ಪಾರಿತೋಷಿಕಂಚ ಪ್ರಾಯಚ್ಛತ್, ಬಹುಮಾನವನ್ನು ಸಹ ನೀಡ್ತಾರೆ. ಭೋಜರಾಜ ಕಾಳಿದಾಸರಿಗೆ ಕವಿಕುಲಗುರು ಅಂತ ಹೊಗಳಿ ಅವರಿಗೆ ಬಹುಮಾನವನ್ನು ಸಹ ನೀಡ್ತಾರೆ. ಇದು ಕಾಳಿದಾಸನ ಬುದ್ಧಿವಂತಿಕೆಯನ್ನು ಹೇಳುತ್ತೆ. ಈ ರೀತಿ ಹಲವಾರು ಕಥೆಗಳನ್ನು ನಾವು ಕಾಳಿದಾಸನಿಗೆ ಸಂಬಂಧಪಟ್ಟಂತೆ ಹಲವಾರು ಕಥೆಗಳನ್ನು ನಾವು ಓದ್ತೀವಿ. ಕವಿರತ್ನ ಕಾಳಿದಾಸ ಅಂತ ಫಿಲ್ಮ್ ಕೂಡ ಇದೆ, ಚಲನಚಿತ್ರ ಕೂಡ ಇದೆ, ಡಾಕ್ಟರ್ ರಾಜ್ಕುಮಾರ್ ಅಭಿನಯದ್ದು, ತಾವೆಲ್ಲ ನೋಡಿರ್ಬೋದು. ಈ ರೀತಿ ಮಹಾಕವಿ ಕಾಳಿದಾಸನ ಬಗ್ಗೆ ಒಂದು ಕಥೆಯನ್ನು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ, ಎಲ್ಲರೂ ಓದಿ. ಇವಾಗ ಅಭ್ಯಾಸ. ಏಕವಾಕ್ಯೇನ ಉತ್ತರಂ ಲಿಖತ,
ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಧಾರಾನಗರಸ್ಯ ರಾಜ ಕಹ. ಧಾರಾನಗರದ ರಾಜ ಯಾರು? ಭೋಜಃ ಅಂತ ಬರಿಬೇಕು. ಧಾರಾನಗರದ ರಾಜ ಯಾರು ಅಂತ. ಧಾರಾನಗರಸ್ಯ ರಾಜ ಭೋಜಃ ಅಂತ ಬರಿಬೇಕು. ಕವಿಕುಲ ಗುರು ಇತಿ ಕಹ ಪ್ರಸಿದ್ಧ. ಕವಿಕುಲ ಗುರು ಎಂದು ಯಾರು ಪ್ರಸಿದ್ಧರಾಗಿದ್ದಾರೆ? ಕಹ ಬದಲು ಕಾಳಿದಾಸ ಅಂತ ಬರಿಬೇಕು. ಕಾಳಿದಾಸ ಪ್ರಸಿದ್ಧ. ಭೋಜರಾಜ ಮೃಗಯಾರ್ಥಂ ಕುತ್ರ ಅಗಚ್ಚತ್. ಭೋಜರಾಜನು ಮೃಗಯಾರ್ಥಂ ಅಂದರೆ ಬೇಟೆಯಾಡುವುದಕ್ಕಾಗಿ ಕುತ್ರ ಅಗಚ್ಚತ್ ಎಲ್ಲಿಗೆ ಹೋದರು? ಕುತ್ರ ಅಂದರೆ ವೇರಂತ. ಕುತ್ರ ಬದಲು ನೀವು ವನಂ ಅಗಚ್ಚತ್ ವನಂ ಅಂತ ಬರಿಬೇಕು. ಫಾರೆಸ್ಟಿಗೆ ಹೋದರು ಅಂತ. ಬಾಲಿಕಾಯ ಹಸ್ತೆ ಕಿಂ ಆಸೀತ್. ಬಾಲಕಿಯ ಕೈಯಲ್ಲಿ ಏನು ಇತ್ತು? ತಾಳೀಪತ್ರಂ ಆಸೀತ್. ನೋಡಿ ಇಲ್ಲಿದೆ, ತಾಳೀಪತ್ರಂ ಆಸೀತ್, ತಾಳೆಗರಿ ಇತ್ತು. ರಿಕ್ತಸ್ಥಾನಾನಿ ಪೂರಯತ. ಬಿಟ್ಟ ಸ್ಥಳಗಳನ್ನು ಪೂರ್ತಿಗೊಳಿಸಿ. ಭೋಜ ಕಾವ್ಯಶಾಸ್ತ್ರ ವಿನೋದೇನ ಡ್ಯಾಶ್ ಯಾಪಯತಿ ಸ್ಮ. ಇದು ಔಟ್ ಆಫ್ ಟೆಕ್ಸ್ಟ್ ಬುಕ್. ಇದು ಕಾಲಂ ಯಾಪಯತಿ ಸ್ಮ ಅಂತ ಬರಿಬೇಕು. ಇದು ಕಾಲಂ ಯಾಪಯತಿ ಸ್ಮ. ಕಾಳಿದಾಸ ಡ್ಯಾಶ್ ಪ್ರತಿ ಗಚ್ಚನ್ ಆಸೀತ್. ಕಾಳಿದಾಸರು ಡ್ಯಾಶ್ ಕಡೆ ಹೋಗುತ್ತಿದ್ದರು. ಕಾಳಿ ಮಂದಿರಂ ಪ್ರತಿ. ನೋಡಿ ಇಲ್ಲಿದೆ, ಕಾಳಿ ಮಂದಿರಂ ಅಂತ ಬರಿಬೇಕು. ಶ್ಲೋಕಂ ಶ್ರುತ್ವ ಸರ್ವೇ ಡ್ಯಾಶ್ ಅಭವನ್. ಶ್ಲೋಕವನ್ನು ಕೇಳಿ ಎಲ್ಲರೂ ಡ್ಯಾಶ್ ಆದರು ಅಂದರೆ ಆಶ್ಚರ್ಯಯುಕ್ತಾ ಅಭವನ್. ಎಲ್ಲರೂ ಆಶ್ಚರ್ಯಚಕಿತರಾದರು ಅಂತ. ಆಶ್ಚರ್ಯಯುಕ್ತಾ ಇಲ್ಲಿದೆ. ಸಮಾನಾರ್ಥಕ ಪದಾನಿ ಲಿಖತ ಅಂದರೆ ಸಿನೋನಿಮ್ಸ್, ಪರ್ಯಾಯ ಪದಾನಿ ಅಂದರೂ ಒಂದೇ. ಭೂಪಾಲ ಅಂದರೆ ರಾಜ. ರಾಜ ನೃಪಃ ಮಹೀಪತಿ ಇವೆಲ್ಲ. ಪ್ರಸಿದ್ಧ ಪ್ರಖ್ಯಾತಃ ವಿಖ್ಯಾತಃ. ಪ್ರಖ್ಯಾತಃ ಅಂತ ಬರಿಬೇಕು. ನೆಕ್ಸ್ಟ್ ಪಂಡಿತಃ ಜ್ಞಾನಿ ವಿದ್ವಾನ್. ಜ್ಞಾನಿ ಅಥವಾ ವಿದ್ವಾನ್ ಅಂತ ಬರಿಬೇಕು. ವೃಕ್ಷ ಪಾದಪಃ ಅಂತ ಬರಿಬೇಕು. ತರುಹು. ನೋಡಿ ವೃಕ್ಷ ಅಂದರೆ ಪಾದಪಃ. ಅಥವಾ ತರುಹು. ಪಾದಪಃ ಅಥವಾ ತರುಹು ಅಂತ ಬರಿಬೇಕು. ವೃಕ್ಷ ಅಂದರೆ ಟ್ರೀಗೆ. ಅನ್ಯಲಿಂಗ ಪದಂ ಲಿಖತ. ಅನ್ಯಲಿಂಗ ಅಂದರೆ ಜೆಂಡರ್ ಚೇಂಜ್ ಮಾಡಬೇಕು. ಪುಲ್ಲಿಂಗ ಇದ್ದರೆ ಸ್ತ್ರೀಲಿಂಗ, ಸ್ತ್ರೀಲಿಂಗ ಇದ್ದರೆ ಪುಲ್ಲಿಂಗ, ಈ ರೀತಿ ಚೇಂಜ್ ಮಾಡಬೇಕು. ಸಹ ಅಂತ ಇದೆಯಲ್ವಾ, ಸಹ ಅಂದರೆ ಅವನು, ಸಾ ಅಂತ ಬರಿಬೇಕು. ಸಾ. ಬಾಲಿಕಾ. ಬಾಲಿಕಾ ಅಂದರೆ ಬಾಲಕಿ, ಹುಡುಗಿ. ಬಾಲಕಃ ಅಂತ ಬರಿಬೇಕು. ಕವಿಹಿ ಪೊಯೆಟ್. ಕವಯಿತ್ರಿ ಅಂತ ಬರಿಬೇಕು. ಕವಯಿತ್ರಿ. ಅನ್ಯತಮಃ ಅಂದರೆ ಒಬ್ಬನು ಅಂತ. ಅನ್ಯತಮ ಅಂತ ಬರಿಬೇಕು. ಒಬ್ಬಳು, ಅನ್ಯತಮ. ನೆಕ್ಸ್ಟ್ ವಾಕ್ಯಾನಿ ರಚಯತ ಅಂದರೆ ಓನ್ ಸೆಂಟೆನ್ಸ್, ವಾಕ್ಯಗಳನ್ನು ರಚಿಸಬೇಕು. ಆಸ್ಥಾನೆ ಅಂತ ಇದೆ. ಆಸ್ಥಾನದಲ್ಲಿ. ರಾಜ್ಞ ಆಸ್ಥಾನೆ. ಆಸ್ಥಾನೆ ಅಂದರೆ ಆಸ್ಥಾನದಲ್ಲಿ. ರಾಜ್ಞ ಆಸ್ಥಾನೆ ಪಂಡಿತಾ ಆಸನ್. ರಾಜನ ಆಸ್ಥಾನದಲ್ಲಿ ಪಂಡಿತರು ಇದ್ದರು ಅಂತ ಅರ್ಥ. ಸೆಕೆಂಡ್ ಒನ್ ರಾಜ. ರಾಜ ಪ್ರಜಾ ಪಾಲಯತಿ. ರಾಜನು ಪ್ರಜೆಗಳನ್ನು ಪಾಲಿಸುತ್ತಾನೆ ಅಂತ ಅರ್ಥ. ಮೂರನೇದು ಕ್ರೀಡಂತಿ. ಛಾತ್ರಾ ಕ್ರೀಡಾಂಗಣೆ ಕ್ರೀಡಂತಿ. ವಿದ್ಯಾರ್ಥಿಗಳು ಕ್ರೀಡಾಂಗಣದಲ್ಲಿ ಆಟವಾಡುತ್ತಾರೆ. ನೆಕ್ಸ್ಟ್ ಮೇನ್, ಸಿಕ್ಸ್ತ್ ಮೇನ್. ಆಮ್ ನ ಇತಿ ಲಿಖತ ಅಂದರೆ ಟ್ರೂ ಆರ್ ಫಾಲ್ಸ್. ಟ್ರೂ ಅಂದರೆ ಆಮ್ ಅಂತ ಬರಿಬೇಕು. ಫಾಲ್ಸ್ ಆದರೆ ಆನ್ ನ ಅಂತ ಬರಿಬೇಕು.
ಭಾರತದೇಶೆ ಬಹವಃ ಭೂಪಾಲಾಹ ಆಸನ್. ಭಾರತ ದೇಶದಲ್ಲಿ ಹಲವಾರು ರಾಜರು ಇದ್ದರು. ಆಮಿದು ಕರೆಕ್ಟು, ನಿಜ. ಭೋಜಃ ಕಲಹೇನ ಕಾಲಂ ಯಾಪಯತಿ ಸ್ಮ. ಭೋಜನು ಜಗಳಾಡುವುದರಿಂದ ಕಾಲವನ್ನು ಕಳೆಯುತ್ತಿದ್ದನು. ಇದು ತಪ್ಪು. ಇದು ಕಲಹೇನ ಅಂತ ಇದೆಯಲ್ವಾ, ಹಾಗಾಗಿ ಇದನ್ನು ನ ಅಂತ ಬರಿಬೇಕು. ಜಗಳಾಡೋದ್ರಿಂದ ಕಾಲವನ್ನು ಕಳೀತಾ ಇರಲಿಲ್ಲ, ಕಾವ್ಯ ರಚನೆ ಮಾಡೋದ್ರಿಂದ ಕಾಲ ಕಳೀತಾ ಇದ್ದರು. ಕಾವ್ಯಶಾಸ್ತ್ರ ವಿನೋದಿನ. ಥರ್ಡ್ ಒನ್, ಕಾಳಿದಾಸಃ ಕವಿಕುಲಗುರು ಇತಿ ಪ್ರಸಿದ್ಧ. ಕಾಳಿದಾಸರು ಕವಿಕುಲಗುರು ಎಂದು ಪ್ರಸಿದ್ಧರಾಗಿದ್ದಾರೆ. ಆಮ್, ಕರೆಕ್ಟ್. ಏಕದಾ ಭೋಜರಾಜ ಮೃಗಯಾರ್ಥಂ ಗ್ರಾಮಂ ಅಗಚ್ಚತ್. ಒಮ್ಮೆ ಭೋಜರಾಜರು ಬೇಟೆಗಾಗಿ ಹಳ್ಳಿಗೆ ಹೋದರು ಅಂತ ಇದೆ. ಹಳ್ಳಿಗೆ ಹೋಗೋದಿಲ್ಲ ಅವರು, ಅದಕ್ಕೆ ನ ಅಂತ ಬರಿಬೇಕು. ಕಾಡಿಗೆ ಹೋಗ್ತಾರೆ. ವನಂ ಅಗಚ್ಚತ್. ಕವಯಃ ರಾಜಸಭಾಂ ಸಮಾಗತ್ಯ ಊರ್ಧ್ವಮುಖಾಃ ಅತಿಷ್ಠನ್. ಕವಿಗಳು ರಾಜಸಭೆಗೆ ಬಂದು ಊರ್ಧ್ವಮುಖ ಅಂದರೆ ತಲೆ ತಗ್ಸ್ಕೊಂಡು ಅತಿಷ್ಠನ್ ಕುಳಿತಿದ್ದ. ಕವಿಗಳು ರಾಜಸಭೆಗೆ ಬಂದು ಊರ್ಧ್ವಮುಖಾಃ ಅತಿಷ್ಠನ್ ಅಂದರೆ ತಲೆ ಎತ್ತಿದ್ದರು, ನಿಂತುಕೊಂಡಿದ್ರು ಅಂತ ಇದೆ ಇಲ್ಲಿ. ಅದಕ್ಕೆ ಇದು ನ ಅಂತ ಬರಿಬೇಕು. ಊರ್ಧ್ವಮುಖಾಃ ಅಲ್ಲ, ಅದು ಅಧೋಮುಖಾಃ ಅಂದರೆ ಆಮ್ ಅಂತ ಬರಿಬೋದಿತ್ತು. ಇಲ್ಲಿ ಊರ್ಧ್ವಮುಖ ಇರೋದ್ರಿಂದ ನ ಅಂತ ಬರಿಬೇಕು. ಪಂಚಶೈ ವಾಕ್ಯೈ ಸಂಸ್ಕೃತ ಭಾಷೆಯ, ಕನ್ನಡ ಭಾಷೆಯ, ಆಂಗ್ಲ ಭಾಷೆಯ ವಾ ಉತ್ತರಂ ಲಿಖತ. 5 ವಾಕ್ಯಗಳಲ್ಲಿ ಸಂಸ್ಕೃತ ಭಾಷೆ ಅಥವಾ ಕನ್ನಡ ಅಥವಾ ಆಂಗ್ಲ ಭಾಷೆಯಲ್ಲಿ ಉತ್ತರ ಬರೆಯಿರಿ. ಕಾಳಿದಾಸರು ಕವಿಕುಲ ಗುರು ಎಂದು ಹೇಗೆ ಪ್ರಸಿದ್ಧರಾದರು ಎಂಬುದನ್ನು ಬರೀಬೇಕು. ಅದೇ ಅವರು ಶ್ಲೋಕಗಳನ್ನು ಬರೀತಾರೆ. ಭೋಜರಾಜ ಹೇಳಿದ ಪ್ರಕಾರ ಶ್ಲೋಕವನ್ನು ಬರೀತಾರೆ. 2 ಸಂದರ್ಭದಲ್ಲೂ ಶ್ಲೋಕವನ್ನು ರಚಿಸ್ತಾರೆ. ಅದನ್ನು ಆ ಕಥೆಯನ್ನು ಬರೀಬೇಕು. ಈ ಪಾಠದ ಕಥೆಯನ್ನು ಸಂಕ್ಷಿಪ್ತವಾಗಿ ಬರೀಬೇಕು. ಈ ರೀತಿ ಕನ್ನಡ ಅಥವಾ ಇಂಗ್ಲೀಷ್ ಅಥವಾ ಸಂಸ್ಕೃತ 3 ಭಾಷೆಯಲ್ಲಿ ಬರೀಬೋದು. ಇದು ಉತ್ತರ. ಇದಿಷ್ಟು ಚತುರಃ ಕಾಳಿದಾಸ. ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರೂ ಸಹ ಈ ಪಾಠಗಳನ್ನು ಸದುಪಯೋಗಪಡಿಸಿಕೊಂಡು ಇದನ್ನು ಮತ್ತೆ ಮತ್ತೆ ನೋಡಿ ತಾವೆಲ್ಲ ಚೆನ್ನಾಗಿ ಒಳ್ಳೆಯ ಅಂಕಗಳನ್ನು ಗಳಿಸಿ ಪರೀಕ್ಷೆಯಲ್ಲಿ ಉತ್ತಮವಾಗಿ ಬರೆಯಿರಿ. ಹೆಚ್ಚು ಜ್ಞಾನವನ್ನು ಗಳಿಸಿರಿ. ಯಾರ್ಯಾರು ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಟಮನ್ನು ಕ್ಲಿಕ್ ಮಾಡೋದ್ರ ಮೂಲಕ ನನ್ನನ್ನು ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದ.